ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡಿಗೆಗೆ ಸ್ವಾಗತ. ಇವತ್ತು ನಾನು ತುಂಬಾ ಈಸಿಯಾದ ಎರಡೇ ತರಕಾರಿ ಹಾಕಿ ಗ್ರೇವಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಚಪಾತಿ ಮತ್ತೆ ದೋಸೆ ಇಡ್ಲಿ ಸಹ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನ ಮಾಡೋದು ತೋರಿಸ್ಕೊಡ್ತೀನಿ. ಬರೀ ಆಲೂಗಡ್ಡೆ ಮತ್ತೆ ಬೀನ್ಸ್ ಹಾಕಿ ಎರಡೇ ತರಕಾರಿ ಹಾಕಿ ನಾವು ಒಳ್ಳೆ ಗ್ರೇವಿ ಮಾಡಬಹುದು. ನಾನು ಆಲೂಗಡ್ಡೆ ಈ ರೀತಿ ಸಿಪ್ಪೆ ತೆಗೆದು ಸುಲಿದು ಈ ರೀತಿ ಕ್ಯೂಬ್ಸ್ ತರ ಮಾಡ್ಕೊಂಡಿದ್ದೀನಿ. ಮತ್ತೆ ಬೀನ್ಸ್ ಸಹ 1 ಇಂಚಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮಸಾಲೆ ಸಹ ತುಂಬಾ ಈಸಿ. ಕೊಬ್ಬರಿ ತಗೊಂಡಿದ್ದೀನಿ, ಶುಂಠಿ, ಲವಂಗ, ಬೆಳ್ಳುಳ್ಳಿ, ಸ್ವಲ್ಪ ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು. ಅದಕ್ಕೆ ಸ್ವಲ್ಪ ಕಾಂಬು ಹಾಕಿದ್ರೆ ತುಂಬಾನೇ ಟೇಸ್ಟಿ ಬರುತ್ತೆ ಈ ರೀತಿ. ಹಾಗಾಗಿ ನಾನು ಕೊತ್ತಂಬರಿ ಕಾಂಬು ಸಹ ತಗೊಂಡಿದ್ದೀನಿ. ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಕಾಯಿ ಸಹ ಹಾಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬಾ ಬೇಗ ಆಗುತ್ತೆ. ನಾವು ತುರುಮಣೆಯಲ್ಲಿ ತುರಿದು ಹಾಕೊಳ್ಳೋಕ್ಕಿಂತ ಈ ರೀತಿ ನಾವು ಹೆಚ್ಚು ಹಾಕೊಂಡ್ಬಿಟ್ರೆ ತುಂಬಾ ಫಾಸ್ಟ್ ಆಗಿ ನಾವು ಮಾಡ್ಕೋಬಹುದು. ಮೊದಲು ನಾನು ಇಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಬೇಗ ಆಗುತ್ತೆ. ಸೊ ಹಾಗಾಗಿ ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಜೊತೆಗೆ ಲವಂಗ, ಒಂದು 5-6 ಲವಂಗ ತಗೊಂಡಿದ್ದೀನಿ. ಮತ್ತೆ 1 ಹಿಡಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಕಾಂಬು ಹಾಕೋದ್ರಿಂದ ಒಳ್ಳೆ ಗ್ರೇವಿ ಬರುತ್ತೆ. ಗಸಗಸೆ, ಇದಕ್ಕೆ ನೀರು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಮಗೆ ಇನ್ನ ಗ್ರೇವಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹುರ್ಗಡ್ಲೆ ಸಹ ನಾವು ಹಾಕೊಂಡು ರುಬ್ಕೋಬಹುದು. ಸೊ ಇದನ್ನ ಪೇಸ್ಟ್ ಆಗಿದೆ. ಈಗ ಕುಕ್ಕರಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಯಾವ ಎಣ್ಣೆ ಬೇಕಾದ್ರೂ ಹಾಕೋಬಹುದು. ನಾವು ಯಾವ್ದು ಉಪಯೋಗಿಸ್ತೀವಿ ಮನೆಯಲ್ಲಿ ಅದನ್ನೇ ಹಾಕೋಬಹುದು. ಈಗ ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ, ಸ್ವಲ್ಪ ನಾವು ಹುರ್ಕೊಂಡ್ರೆ ಸಾಕು. ಟೊಮ್ಯಾಟೊ ಕೂಡ ಹಾಕೋಬೇಕು. ಈಗ ಹೆಚ್ಚಿರುವಂತ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಈಗ ಬೀನ್ಸ್ ಹಾಕೋತಾ ಇದ್ದೀನಿ. ಅರಿಶಿಣದ ಪುಡಿ, 1 ಚಮಚ ಅಷ್ಟು ಧನಿಯಾ ಪುಡಿ, ಖಾರಕ್ಕೆ ಅಚ್ಚ ಖಾರದ ಪುಡಿ, ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಬಿರುವಂತ ಮಸಾಲೆ ಹಾಕೋತಾ ಇದ್ದೀನಿ. ಈಗ ನೀರು ಹಾಕೋಬೇಕು. ನಮಗೆ ಥಿಕ್ನೆಸ್ ಆಗ್ಬೇಕಂದ್ರೆ ಗ್ರೇವಿಗೆ ನೀರು ಸ್ವಲ್ಪ ಕಮ್ಮಿ ಹಾಕೋಬೇಕು. ಇಲ್ಲ ನಾರ್ಮಲ್ ಇದ್ರೆ ನಾವು ನೋಡ್ಕೊಂಡು ನಾವು ಹಾಕೋಬೇಕಾಗುತ್ತೆ ನೀರು. ಈ ರೀತಿ ನಾವು ಹದ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದು ಬೆಂದು ಆಲೂಗಡ್ಡೆ ಎಲ್ಲ ನೀರು ಹಿಡ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ತೆಳುಗ್ ಮಾಡಿದೀನಿ. ಮತ್ತೆ ಇದು ಬೆಂದ ಮೇಲೆ ಗಟ್ಟಿ ಆಗುತ್ತೆ. ಈಗ 2 ವಿಜಿಲ್ ಕೂಗಿಸ್ಕೋಬೇಕು. ಎರಡು ವಿಜಿಲ್ ಕೂಗಿಸ್ಕೊಂಡು ತಣ್ಣಗಾಗಿದೆ. ಒಂದ್ಸಲ ಒಳಗಿಂದ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಒಳ್ಳೆ ಗ್ರೇವಿ ಬಂದಿದೆ. ನಮ್ಗೆ ಇನ್ನ ಬೇಕಾದ್ರೆ ಇನ್ನ ಗ್ರೇವಿ ತರ ಬೇಕಂದ್ರೆ ಸ್ವಲ್ಪ ಹುರ್ಕಳ್ಳೆ ಹಾಕೋಬಹುದು ಮಸಾಲೆಯಲ್ಲಿ. ಇಷ್ಟು ಸಾಕಾಗುತ್ತೆ. ಚಪಾತಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ಹಾಲು 2-3 ಪ್ರೆಸ್ ಮಾಡಿದ್ರೆ ಅದೇ ಗ್ರೇವಿ ತರ ಆಗ್ಬಿಡುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಮನೆಯಲ್ಲಿ ಚಪಾತಿಗೆ ಮಾಡಿದ್ದೀನಿ. ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದೇ ರೀತಿ ನಮಗೆ ದೋಸೆ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಚಳಿಗಾಲಕ್ಕೆ ನಮ್ಗೆ ಚಟ್ನಿ ತುಂಬಾ ತಣ್ಣಗಿರುತ್ತೆ. ಹಾಗಾಗಿ ಬಿಸಿ ಬಿಸಿಯಾಗಿ ಈ ರೀತಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಪೂರಿಗೆ ಸಹ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತಿಂದ್ರೆ ಬಿಸಿ ಬಿಸಿ ಇರುತ್ತೆ. ಬೆಳಗ್ಗೆ ನಾವು ಚಟ್ನಿ ಮಾಡ್ಕೊಂಡ್ರೆ ತಣ್ಣಗಿರುತ್ತೆ. ಅವಾಗ ಈ ರೀತಿ ನಾವು ಮಾಡ್ಕೊಂಡು ದೋಸೆ ಸಹ ನಾವು ಮಾಡ್ಕೊಂಡು ತಿನ್ಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಹೇಗಿದೆ? ಸರಿಯಾಗಿದೆಯಾ? ಟೇಸ್ಟ್ ಆಗಿದೆಯಾ?
ಉಪ್ಪೆಲ್ಲ ಸರಿಯಾಗಿದೆಯಾ? ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಈಸಿ ಸಹ. ನಮ್ಗೆ ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ 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 ಬಿಸಿಯಾಗಿ ಮಾಡ್ಕೊಂಡು ಅನ್ನಕ್ಕೂ ಸಹ ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬಾಯಿಗೆ ಬೀನ್ಸ್ ಹಾಲು ಸಿಗ್ತಾ ಇರುತ್ತೆ. ಸೊ ನಮ್ಗೆ ತುಂಬಾ ಚೆನ್ನಾಗಿದೆ. ಇದೇ ರೀತಿ ನೀವು ಹಸಿಮೆಣಸಿನ್ಕಾಯಿದು ಹಸಿ ಮಸಾಲೆ ಹಾಕ್ಬೇಕಂದ್ರೆ ನಾವು ಮಿಕ್ಸಿಯಲ್ಲಿ ಹಾಕುವಾಗ ಒಂದಷ್ಟು ಹಸಿಮೆಣಸಿನ್ಕಾಯಿ ಹಾಕೊಂಡ್ಬಿಟ್ರೆ ಹಸಿ ಮಸಾಲ ಆಗ್ಬಿಡುತ್ತೆ. ನಮ್ಗೆ ಬೇಡ ಇದೇ ರೀತಿ ಬೇಕು ಅಂದ್ರೆ ನಾವು ಈ ರೀತಿ ಮೆಣಸಿನ ಪುಡಿ ಹಾಕೊಂಡು ನಾವು ಮಾಡ್ಕೋಬಹುದು. ಎರಡೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಹೀಗೆ ನನ್ನ ರೆಸಿಪಿ ನೋಡ್ತಾ ಇರಿ.